ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರುವಂತ ವಿಚಾರವೇ, ನೇಪಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ದಂಗೆ ನಡೀತಾ ಇದೆ. ಇದನ್ನ ನಾವು ಜೆಡ್ ಜನರೇಷನ್ ದಂಗೆ ಅಂತ ಕರಿತಾ ಇದ್ದೀವಿ. ಕಾರಣ ಅಲ್ಲಿನ ರಾಜಕಾರಣಿಗಳ ಭ್ರಷ್ಟಾಚಾರ. 17 ವರ್ಷಗಳ ಅವಧಿಯಲ್ಲಿ 17 ಬಾರಿ ಸರ್ಕಾರಗಳು ಬದಲಾವಣೆಯಾದದ್ದು. ಅದರ ಜೊತೆಗೆ ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ ಅನ್ನ ನಿಷೇಧ ಮಾಡಿದ್ದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ದಂಗೆ ನಡೀತಾ ಇದೆ. ಸಂಸತ್ ಭವನಕ್ಕೆ ಬೆಂಕಿ ಹಚ್ಚಿದ್ದಾರೆ. ಸಚಿವರನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಪ್ರಧಾನಮಂತ್ರಿ KP ಶರ್ಮಾ ಓಲಿ ಅವರು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ಆ ರಾಜ್ಯದಲ್ಲಿ, ಆ ರಾಷ್ಟ್ರದಲ್ಲಿ ನಡೀತಕ್ಕಂಥ ಅತ್ಯಂತ ದೊಡ್ಡ ದಂಗೆ ಅಂತ ನಾವು ಹೇಳ್ಬೋದಾಗಿದೆ. ಹಾಗಾದ್ರೆ ಭಾರತದ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಈ ನೇಪಾಳ ಭಾರತದೊಂದಿಗೆ ಎಷ್ಟು ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ? ಭಾರತ ಮತ್ತು ನೇಪಾಳ ನಡುವಿನ ಗಡಿಯ ಉದ್ದ ಎಷ್ಟು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ಇಲ್ಲಿರ್ತಕ್ಕಂಥ ಆಪ್ಷನ್ಸ್ 1751 ಮೈಲ್ಸ್ ಕರೆಕ್ಟ್ ಆಗಿ ನೋಡಬೇಕು. ಎರಡನೇದು 1751 ಕಿಲೋಮೀಟರ್, ಆಮೇಲೆ 1088 ಕಿಲೋಮೀಟರ್, 1571 ಕಿಲೋಮೀಟರ್ ಅಂತ ಆಪ್ಷನ್ಸ್ ಇದೆ. ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಿ.